ಗೈಸ್ ನೋಡಿ, ಯಾವುದೇ ರಿವ್ಯೂ ವಿಡಿಯೋ ಮಾಡದೆ, ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡ್ದಲೇ ಕೇವಲ ಪ್ರಾಡಕ್ಟ್ ಫೋಟೋ ಇಟ್ಕೊಂಡು ನಾನು ಅರ್ನಿಂಗ್ಸ್ನ ಮಾಡಿದ್ದೀನಿ ಅಫಿಲಿಯೇಟ್ ಮೂಲಕ. ಸೊ ಹೆಂಗೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆಲಾ ಗೈಸ್? ತುಂಬ ಜನ ಕೇಳ್ತಾ ಇದ್ರಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ನಾನು ಸ್ಟಾರ್ಟ್ ಮಾಡಬೇಕು, ಆದರೆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲ್ಲ, ರಿವ್ಯೂ ವಿಡಿಯೋಗಳನ್ನ ಮಾಡಲ್ಲ, ಮುಖ ತೋರಿಸ್ಕೊಂಡು ವಿಡಿಯೋ ಮಾಡಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ರಿ. ಸೊ ನಿಮಗೋಸ್ಕರನೇ ಈ ಒಂದು ವಿಡಿಯೋನ, ಯಾವ ರಿವ್ಯೂ ವಿಡಿಯೋನು ಮಾಡಬೇಕಾಗಿಲ್ಲ, ಯಾವ ಪ್ರಾಡಕ್ಟ್ ಪರ್ಚೇಸು ಮಾಡಬೇಕಾಗಿಲ್ಲ, ಯಾವ ಆಟೋಮೆಟಿಕ್ DM ಅನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳದೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಹೆಂಗೆ ಸ್ಟಾರ್ಟ್ ಮಾಡೋದು, ಕೇವಲ ಒಂದು ಪ್ರಾಡಕ್ಟಿನ ಫೋಟೋವನ್ನು ಇಟ್ಕೊಂಡು ಹೆಂಗೆ ಅರ್ನ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ವಿತ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಗೈಸ್, ನೀವು ಕೇವಲ ಮೀಶೋ ಕಂಪ್ನಿಯಲ್ಲಿ ಇರುವಂತಹ ಪ್ರಾಡಕ್ಟ್ಗಳ ಫೋಟೋಗಳನ್ನ ಇಟ್ಕೊಂಡು ನೀವು ನಿಮ್ಮ ಒಂದು ಅಫಿಲಿಯೇಟ್ ಲಿಂಕನ್ನು ಜನರೇಟ್ ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದರೆ ಮೇಯ್ನ್ ಆಗಿ ಫೇಸ್ಬುಕ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ಬಿಟ್ಟು ಅರ್ನ್ ಮಾಡೋದು. ಸೊ ಇದನ್ನ ಹೆಂಗೆ ಬೇಕು ಹಂಗೆ ಮಾಡಿದರೆ ಅರ್ನ್ ಆಗಲ್ಲ. ಸೊ ನಾನು ಹೇಳ್ಕೊಡುವಂತಹ ಮೆಥಡಲ್ಲಿ ನೀವು ಹಾಕಿದರೆ ನೀವು ಫೋಟೋ ಮೂಲಕನೂ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿಬಿಟ್ಟು. ಅದು ಹೆಂಗೆ ಏನು ಅಂತ ಹೇಳಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಫೇಸ್ಬುಕ್ ಗ್ರೂಪ್ಗಳಲ್ಲೂ ಕೂಡ ನೀವು ಫೋಟೋನ ಹಾಕ್ಬಿಟ್ಟು ಅರ್ನ ಮಾಡ್ಬೋದು. ಸೊ ಅದು ಬೇಕು ಅಂತಂದರೆ ಫೇಸ್ಬುಕ್ ಗ್ರೂಪ್ ಅಂತ ಹೇಳಿ ಕಮೆಂಟ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಗೈಸ್, ಮೊದಲಿಗೆ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಪ್ರಾಡಕ್ಟನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮೀನ್ಸ್ ಜಾಸ್ತಿ ಟ್ರೆಂಡಿಂಗಲ್ಲಿರೋಂತಹ ರಿವ್ಯೂ ಕೊಟ್ಟಿರೋಂತಹ ಪ್ರಾಡಕ್ಟ್ಗಳನ್ನೇ ಮಾಡಿ. ಓಕೆನಾ? ಸೊ ಆ ಪ್ರಾಡಕ್ಟ್ಗಳನ್ನ ಸಿಂಪ್ಲಿ ನೀವೇನು ಮಾಡಬೇಕು, ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಬೇಕು. ಓಕೆನಾ? ಇಲ್ಲಿ ಹಾರ್ಟ್ ಸಿಂಬಲ್ ಇರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕು. ಓಕೆನಾ? ಸೊ ಯಾವ್ಯಾವುದು ಬೇಕು ಅದನ್ನೆಲ್ಲ ಸೇವ್ ಮಾಡ್ಕೊಳ್ಳೋಣ. ಒಂದು 5, 10, 20, 25 ಈ ಥರ ಫೋಟೋಸ್ಗಳಿಗೆ ಸೇವ್ ಕೊಡೋಣ. ವಿಶ್ ಲಿಸ್ಟಲ್ಲಿ ಸೇವ್ ಮಾಡೋಣ. ಒಂದೊಂದೇ ಪ್ರಾಡಕ್ಟ್ ಆದರೆ ಸರಿ ಹೋಗಲ್ಲ ಗೈಸ್, ಅದಕ್ಕೆ ಒಂದು 20-30 ಫೋಟೋಸ್ಗಳನ್ನ ನಾವು ಅಷ್ಟು ಫೋಟೋಸ್ಗಳಿಗೂ ಸೇರಿ ಒಂದೇ ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡ್ಕೋಬೋದು. ಸೊ ಹಾಗಾಗಿ ಒಳ್ಳೊಳ್ಳೆ ಪ್ರಾಡಕ್ಟನ್ನು ನೋಡಿಬಿಟ್ಟು ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇದಕ್ಕೇನು ಆರ್ಡರ್ ಮಾಡಬೇಕು ಅಂತ ಏನಿಲ್ಲ, ಅದಕ್ಕೋಸ್ಕರನೇ ಫಸ್ಟ್ ನೀವು ಸೇವ್ ಮಾಡಿ ಇಟ್ಕೋಬೇಕು ವಿಶ್ ಲಿಸ್ಟಲ್ಲಿ. ಅಂದರೆ ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡ್ರೆ ಮುಗೀತು. ನೋಡಿ, ಇವಾಗ ವಿಶ್ ಲಿಸ್ಟ್ ಮೇಲೆ ಅಂದರೆ ಹಾರ್ಟ್ ಸಿಂಬಲ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವ್ಯಾವ ಪ್ರಾಡಕ್ಟ್ ಸೇವ್ ಮಾಡ್ಕೊಂಡಿದ್ದೆ ಎಲ್ಲ ಪ್ರಾಡಕ್ಟ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಒಂದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಆ ಒಂದು ಪ್ರಾಡಕ್ಟಿಂದ. ಓಕೆನಾ? ಸೊ ಆ ಒಂದು ಸ್ಕ್ರೀನ್ಶಾಟ್ನ ಇಟ್ಕೊಂಡು ಎಡಿಟಿಂಗ್ ಮಾಡ್ಕೋಬೇಕು. ಓಕೆನಾ? ಒಂದು 4-5 ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಸೊ ಇದನ್ನು ಎಡಿಟಿಂಗ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ತುಂಬ ಚೆನ್ನಾಗಿರೋಂತಹ ಪ್ರಾಡಕ್ಟಿಂದು ಫೋಟೋಸ್ನ ತೆಗೆದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಒಂದೊಂದು ಪ್ರಾಡಕ್ಟಲ್ಲಿ 2-3 ಕ್ಯಾಟ್ಲಾಗ್ಗಳಿರುತ್ತೆ, ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಓಕೆನಾ? ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಈ ರೀತಿ ಸ್ಕ್ರೀನ್ಶಾಟ್ ತೆಗೆದಾದ್ಮೇಲೆ ಮತ್ತೆ ನೀವೀಗ ಏನು ಮಾಡಬೇಕು, ಸೊ ಇದೊಂದು ತಕ್ಕೊಂಬಿಡ್ತೀನಿ. ತಕ್ಕೊಂಡಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟು ಬ್ಯಾಕ್ ಬರೋಣ. ಈಗ ಬ್ಯಾಕ್ ಬಂದುಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಓಪನ್ ಕೊಡ್ತಾ ಇದ್ದೀನಿ. ಸೊ ಗೈಸ್, ಅದು ಸ್ಕ್ರೀನ್ಶಾಟ್ ತೆಗೆದಿದ್ದು ಯಾಕೆ ಅಂತ ಹೇಳಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಬಾರ್ದಂಗೆ ನೋಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಏನು ಮಾಡೋಣ, ಸಿಂಪ್ಲಿ ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬ್, ಫೇಸ್ಬುಕ್ ಅಂತ ಇದೆ ಅಲ್ವಾ, ಅದರಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಯುವರ್ ವಿಶ್ ಲಿಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಸೇವ್ ಮಾಡ್ಕೊಂಡಿರೋ ಎಲ್ಲ ಪ್ರಾಡಕ್ಟ್ಸು ಇಲ್ಲಿರುತ್ತೆ. ಸೊ ಎಲ್ಲ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಎಲ್ಲ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪ್ರಾಡಕ್ಟ್ ಸೇರಿ ಒಂದು ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಮೇನ್ ಒಂದು ಅಫಿಲಿಯೇಟ್ ಲಿಂಕು ಕೂಡ ಸಿಗುತ್ತೆ. ಸಪ್ರೇಟು ಒಂದೊಂದು ಪ್ರಾಡಕ್ಟಿಗೆ ಸಪ್ರೇಟ್ ಲಿಂಕೇ ಬೇಕು ಅಂದರೂ ಅದು ಕೂಡ ಸಿಗುತ್ತೆ. ಓಕೆನಾ? ಸೊ ಹಾಗಾಗಿ ಇದು ತುಂಬಾ ಬೆಸ್ಟು. ಸೊ ಎಲ್ಲ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಕುರ್ತಾ ಸೆಟ್ಗಳು ಕೂಡ ಇತ್ತು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ವಿಶ್ ಲಿಸ್ಟಲ್ಲಿ ಸೇವ್ ಮಾಡ್ಕೊಂಡಿರೋದ್ರಲ್ಲಿ ಯಾವ್ದ್ಯಾವ್ದು ಬೇಕು ಎಲ್ಲ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಇನ್ನೂ ಇದ್ದರೆ ನೋಡೋಣ. ಸೊ ಇಲ್ಲೆಲ್ಲ ಇದೆ ಅಲ್ವಾ, ಇವನ್ನೆಲ್ಲ ಕುರ್ತಾ ಸೆಟ್ಗಳನ್ನ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದು ಸೇರಿ ಒಂದು ಅಫಿಲಿಯೇಟ್ ಲಿಂಕ್ ಬರುತ್ತೆ. ಜಸ್ಟ್ ಅದೊಂದು ಲಿಂಕ್ ಕ್ಲಿಕ್ ಮಾಡಿದರೆ ಸಾಕು, ಇದಿಷ್ಟು ಪ್ರಾಡಕ್ಟ್ಗಳು ಶೋ ಆಗುತ್ತೆ. ಸೊ ಆವಾಗ ಜನಕ್ಕೆ ತುಂಬ ಆಪ್ಷನ್ ಇರುತ್ತೆ ಅಲ್ವಾ, ಅವ್ರಿಗೆ ಇಷ್ಟ ಬಂದಿದ್ದನ್ನು ಅವರು ಆರ್ಡರ್ ಮಾಡ್ಕೋಬೋದು. ಸೊ ಓಕೆನಾ? ಯಾವುದೇ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡ್ರೂ ಕಮಿಷನ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಡನ್ ಮೇಲೆ ಕೊಡ್ತಾ ಇದ್ದೀನಿ.
ಸೊ ಇಷ್ಟೇ ಸಿಂಪಲ್. ಇವಾಗ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಎಲ್ಲ ಪ್ರಾಡಕ್ಟಿಗೂ ಸಪ್ರೇಟ್ ಲಿಂಕು ಕೂಡ ಇದೆ. ಸೊ ಆ ಪ್ರಾಡಕ್ಟ್ ಕೆಳಗಡೆ ಕಾಪಿ ಲಿಂಕ್ ಅಂತ ಇದೆ ಅಲ್ವಾ, ಅದನ್ನಾದ್ರೂ ಬೇಕಾದರೆ ಒಂದು ಪ್ರಾಡಕ್ಟಿಗೆ ಮಾಡ್ಕೋಬೋದು. ಇಲ್ಲಾಂತಂದರೆ ಮೇಲ್ಗಡೆ ನಿಮಗೆ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಪ್ರಾಡಕ್ಟಿಗೂ ಸೇರಿ ಒಂದು ಲಿಂಕ್ ಬರುತ್ತೆ. ಸೊ ಇವಾಗ ಸ್ಕ್ರೀನ್ಶಾಟ್ ತೆಗೆದಿದ್ದು, ಇವಾಗ ಸಿಂಪ್ಲಿ ಇನ್ಶೂಟ್ನ ಓಪನ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ 3 ಆಪ್ಷನ್ಸ್ ಇದೆ. ಇಲ್ಲಿ ಥರ್ಡ್ ಒನ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಒನ್ ಫ್ರೀ ಸ್ಟೈಲ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ವಲ್ಲ ಎಲ್ಲ ಪ್ರಾಡಕ್ಟ್ ಸ್ಕ್ರೀನ್ಶಾಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಸೆಲೆಕ್ಟ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಳ್ಳೋದು. ಯಾವ್ಯಾವ ಪ್ರಾಡಕ್ಟ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರಿ ಎಲ್ಲ ಪ್ರಾಡಕ್ಟದ್ದು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಬಂತು. ಇವಾಗ ಇದನ್ನೆಲ್ಲ ಎಡಿಟ್ ಮಾಡಿಕೊಂಡು ಕ್ರೋಪ್ ಮಾಡ್ಕೋಬೇಕು. ಅಂದರೆ ಸ್ಕ್ರೀನ್ಶಾಟ್ ತೆಗೆದಿದ್ದೆಲ್ಲ ಬಂದಿದೆ ಅಲ್ವಾ, ಸೊ ಹಾಗಾಗಿ ಪ್ರಾಡಕ್ಟ್ ಮಾತ್ರ ಕಾಣೋ ಹಾಗೆ ಕ್ರೋಪ್ ಮಾಡ್ಕೊಳ್ಳೋಣ. ಎಲ್ಲ ಪ್ರಾಡಕ್ಟನ್ನು ಅಷ್ಟೇ ಸೇಮ್ ಕ್ರೋಪ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಏನಕ್ಕೆ ಮಾಡಬೇಕಪ್ಪ ಅಂತಂದರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಜಸ್ಟ್ ಪ್ರಾಡಕ್ಟನ್ನು ಶೇರ್ ಮಾಡೋದಲ್ವಾ, ಸೊ ಹಾಗಾಗಿ ಪ್ರಾಡಕ್ಟನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೇಕು. ಅವ್ರಿಗೆ ಮೇಯ್ನಾಗಿ ಈ ಪ್ರಾಡಕ್ಟ್ಗಳು ಕಾಣಬೇಕು. ಓಕೆನಾ. ಸೊ ಅದಕ್ಕೋಸ್ಕರನೇ ಈ ರೀತಿ ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಎಡಿಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದು. ಸೊ ಇಲ್ಲಿ ನಾವು ರಿವ್ಯೂ ಕೊಡ್ತಾ ಇಲ್ಲ, ರಿವ್ಯೂ ವಿಡಿಯೋ ಏನೂ ಕೊಡ್ತಾ ಇಲ್ಲ, ಪ್ರಾಡಕ್ಟನ್ನು ಡೈರೆಕ್ಟಾಗಿ ತೋರಿಸ್ತಿಲ್ಲ. ಸೊ ಹಾಗಾಗಿ ಕ್ಯಾಟ್ಲಾಗ್ನ ತೋರಿಸ್ತಾ ಇರೋದು. ಸೊ ಕ್ಯಾಟ್ಲಾಗು ತುಂಬ ಚೆನ್ನಾಗಿ ಕಾಣೋ ಥರನೇ ಒಳ್ಳೊಳ್ಳೆ ಪ್ರಾಡಕ್ಟಿಂದು ಸ್ಕ್ರೀನ್ಶಾಟ್ನ ತೆಗೆದು ಇಲ್ಲಿ ಆ್ಯಡ್ ಮಾಡೋಣ. ಓಕೆನಾ. ಒರಿಜಿನಲ್ ಫೋಟೋ ಥರನೇ ಕಾಣಬೇಕು. ಆ ರೀತಿ ನಂಬರ್ಸ್ಗಳನ್ನೆಲ್ಲ ಕ್ರೋಪ್ ಮಾಡಿಕೊಂಡು ಬರೀ ಕ್ಯಾಟ್ಲಾಗ್ ಮಾತ್ರ, ಡ್ರೆಸ್ ಮಾತ್ರ, ಜ್ಯುವೆಲರಿ ಆ ಥರ ಏನು ತೊಗೊಳ್ತೀರೋ ಅದು ಮಾತ್ರ ಕ್ರೋಪ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಒಂದು ಸತಿ ಈ ರೀತಿ ಓಕೆನಾ. ಇದಾದಮೇಲೆ ಎಲ್ಲ ಪ್ರಾಡಕ್ಟನ್ನು ಆ್ಯಡ್ ಮಾಡಾಯಿತು. ಆ್ಯಡ್ ಮಾಡಾದ್ಮೇಲೆ ಸೇವ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಸಿಂಪಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಆಗುತ್ತೆ ಗ್ಯಾಲರಿಗೆ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಮೀಶೋ ಕಂಪ್ನಿಯನ್ನು ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ರಿಯೇಟರ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಕ್ರಿಯೇಟರ್ ಕ್ಲಬ್ನ ಓಪನ್ ಕೊಡ್ತಾ ಇದ್ದೀನಿ. ಸೊ ಓಪನ್ ಕೊಟ್ಟಾದಮೇಲೆ ನೆಕ್ಸ್ಟ್ ಆವಾಗಲೇ ನಮ್ಮ ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡ್ಕೊಂಡ್ವಲ್ಲ, ಸೊ ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಅಫಿಲಿಯೇಟ್ ಲಿಂಕ್ ಅಂತ ಇದೆ. ಸೊ ಇದನ್ನು ನಾವೇನು ಮಾಡೋಣ, ಕಾಪಿ ಮಾಡ್ಕೊಳ್ಳೋಣ. ಸೊ ಓಕೆನಾ. ಇಲ್ಲಿದೆ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಕ್ಲಿಕ್ ಮಾಡಿಕೊಂಡು ಲಿಂಕ್ ಕಾಪಿ ಆಯಿತು. ಇವಾಗ ಏನು ಮಾಡೋಣ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳೋಣ. ಸಿಂಪ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಸ್ಟೋರಿಗೆ ಹಾಕಬೇಕು ಇವಾಗ. ಸೊ ಪ್ಲಸ್ ಸಿಂಬಲ್ ಇದೆ ಅಲ್ವಾ ಸ್ಟೋರಿ ಹತ್ರ, ಅದನ್ನು ಕ್ಲಿಕ್ ಮಾಡಿಕೊಂಡು ಗ್ಯಾಲರಿಯಲ್ಲಿ ನಾವೇನು ಎಡಿಟ್ ಮಾಡಿದ್ವಿ, ಸೊ ಆ ಒಂದು ಪ್ರಾಡಕ್ಟ್ ಫೋಟೋ ಎಡಿಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ಸ್ಮೈಲ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಿಂಕ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಕಾಪಿ ಮಾಡ್ಕೊಂಡಿರೋಂತಹ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಕೊಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಫಿಲಿಯೇಟ್ meesho.com ಅಂತ ಹೇಳಿ ಬಂತು. ಓಕೆನಾ. ಸೊ ಇದನ್ನು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಕಾಣಿಸ್ತಾ ಇಲ್ಲ ಅಂತ ಅನಿಸಿದ್ರೆ ಮೇಲ್ ಕೂಡ ಇಟ್ಕೋಬೋದು. ಬೇಡ, ನಾನು ಇವಾಗ ಇದನ್ನು ಸೆಂಟ್ರಲ್ಲೇ ಇಡ್ತೀನಿ. ಓಕೆನಾ. ಸೆಂಟ್ರಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಇಲ್ಲಿ ಮತ್ತೆ ಆ ಒಂದು ಸ್ಮೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಅಲ್ಲಿ ನೋಡಿ ಸ್ಮೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡೋಣ. ಆರ್ಡರ್ ನೌ ಅಂತ ಹೇಳಿ ಸರ್ಚ್ ಮಾಡೋಣ. ಆವಾಗ GFCಗಳು ತುಂಬ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಆರ್ಡರ್ ನೌ ಅಂತ ಇರ್ಬೋದು, ಆರ್ಡರ್ ಫಾಸ್ಟ್ ಅಂತ ಇರ್ಬೋದು, ಎಲ್ಲ ಆಪ್ಷನ್ಸ್ಗಳು ಬರ್ತಾ ಇರುತ್ತೆ. ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೋಬೋದು. ಇಲ್ಲಿ ಶಾಪ್ ನೌ ಅಂತ ಹೇಳಿ ಬಂತು, ಅದನ್ನು ಕೂಡ ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಇದು ಬೇಡ ಅಂತಂದರೆ ಬೇರೆ ಯಾವ್ದು ಬೇಕೋ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡಾದ್ಮೇಲೆ ನೀವು ಇಲ್ಲಿ ಆ್ಯಡ್ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು. ಸೊ ಆ ಒಂದು ಸ್ಟೋರಿನ ಯಾರೆಲ್ಲ ನೋಡ್ತಾರೆ ಅವರು ಜಸ್ಟ್ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅವ್ರಿಗೆ ಡೈರೆಕ್ಟಾಗಿ ಫುಲ್ಲು ಓಪನ್ ಆಗುತ್ತೆ ಪ್ರಾಡಕ್ಟ್ಸ್ಗಳು. ಯಾವ್ದು ಬೇಕೋ ಅವ್ರಿಗೆ ಇಷ್ಟ ಬಂದಿರೋ ಪ್ರಾಡಕ್ಟ್ಸನ್ನು ಅವರು ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೋಬೋದು. ಇವಾಗ ಸಿಂಪ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನಿಮಗೆ ಹೇಗೆ ಅಂತ ತೋರಿಸ್ತೀನಿ. ಇವಾಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನೋಡಿ ಈ ರೀತಿ ಬರುತ್ತೆ. ಸೊ ನಾವು ಯಾವ್ಯಾವ ಪ್ರಾಡಕ್ಟ್ ಎಲ್ಲ ಲೀಸ್ಟಿಂಗ್ ಮಾಡಿದ್ವಿ ಅಫಿಲಿಯೇಟಲ್ಲಿ, ಸೊ ಎಲ್ಲ ಬರುತ್ತೆ ನೋಡಿ. ಓಕೆನಾ. ಎಲ್ಲ ಒಂದೇ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಎಲ್ಲ ಪ್ರಾಡಕ್ಟುಗಳು ಬರುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ಅವರು ಆರ್ಡರ್ ಮಾಡಿಕೊಂಡ್ರು ನಮಗೆ ಕಮಿಷನ್ ಬರ್ತಾ ಹೋಗುತ್ತೆ ಈ ರೀತಿ. ಗೈಸ್, ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲಿ ಶಾಪಿಂಗ್ ಗ್ರೂಪ್ಗಳಲ್ಲೂ ನೀವು ಈ ರೀತಿ ಲೀಸ್ಟಿಂಗನ್ನು ಮಾಡ್ಬೋದು. ಅದು ಹೇಗೆ ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ಫೇಸ್ಬುಕ್ ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ಹೆಂಗೆ ನಾವು ಲೀಸ್ಟಿಂಗ್ ಮಾಡೋದು, ಜಸ್ಟ್ ಪ್ರಾಡಕ್ಟನ್ನೇ ಇಟ್ಕೊಂಡು
ಕಮಿಷನ್ನ ಹೇಗೆ ತೊಗೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.